Knowledge Park, the Creative School. Admissions are open from LKG to 10th standard. Free uniform for new admission students. The IS School, an intelligent franchise play school by IIM alumni with 975 branches. Admissions open for playgroup, nursery, LKG, UKG. ಇವತ್ತಿನ ಕೆಡಿಪಿ ಸಭೆಯಲ್ಲಿ ನಾನು ಅತ್ಯಂತ ನೋವಿನಿಂದ ಜಿಲ್ಲೆಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ನನ್ನ ಎದುರುಗಡೆ ಸೋತಂತ ವ್ಯಕ್ತಿ, ನನ್ನ ಎದುರುಗಡೆ ಸೋಲು ಅನುಭವಿಸಿದ ವ್ಯಕ್ತಿಯನ್ನು ಒಬ್ಬ ರಾಜರ ಮಗನಂತೆ ಪೊಲೀಸರು ಆತಿಥ್ಯ ಕೊಡ್ತಕ್ಕಂಥದ್ದು ಅತ್ಯಂತ ನೋವಿನಿಂದ ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಇವತ್ತು ಪೊಲೀಸರು ನಮ್ಮ ಎದುರುಗಡೆ ಸೋತಂತ ವ್ಯಕ್ತಿಗೆ ಈ ರೀತಿ ರಾಜನಂಗ ಪರಿಗಣನೆ ಮಾಡಿ ಅತ್ಯಂತ ವೈಭವದಿಂದ ಇಡೀ ಕ್ಷೇತ್ರ ತುಂಬ ಎಸ್ಕಾರ್ಟ್ ಕೊಡೋದಾಗಲಿ, ಅವ್ರು ಎಲ್ಲಿ ಹೋದಲ್ಲಾಗಲಿ ಮಾಡ್ತಕ್ಕಂಥದ್ದು ಬಹುತೇಕ ಅದು ನಿಯಮದ ಉಲ್ಲಂಘನೆ, ಕಾನೂನಿನ ಉಲ್ಲಂಘನೆ. ಬರ್ತಕ್ಕಂಥ ಅಧಿವೇಶನದಲ್ಲಿ ಕೂಡ ಈ ವಿಷಯದ ಪ್ರಸ್ತಾಪವನ್ನು ಮಾಡ್ತೇನೆ. ನಾನು ಶಾಸಕನೂ ಇದ್ದರೂ ಕೂಡ, ನಾನು 2ನೇ ಬಾರಿ ಶಾಸಕನಾದರೂ ಕೂಡ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೆ ನನ್ನ ಜೊತೆ ಒಬ್ಬ ಹೋಮ್ಗಾರ್ಡ್ನೂ ಇರಲ್ಲ. ನನ್ನ ಎದುರುಗಡೆ ಸ್ವತಂತ್ರ ವ್ಯಕ್ತಿಯಿಂದ PSI, CPI ಎಲ್ಲರೂ ಅವನ ಜೊತೆ ಹೋಗ್ತಾರೆ, ಎಸ್ಕಾರ್ಟ್ ಕೊಡ್ತಾರೆ ಎಲ್ಲಿ ಹೋದಲ್ಲಿ. ನಾನು ಅದೇ ಕೇಳಿದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಕಾನೂನೇನಾದರೂ ಹಂಗಿದೆನಾ? Prabhu Paramedic Paramedical and BCA College admissions are open. Global Public School English Medium admissions are open. Nursery to higher classes. ಸೋತವ್ರಿಗೆ ಪೊಲೀಸರು ಎಸ್ಕಾರ್ಟ್ ಮಾಡ್ಕೊಂಡು ಹೋಗ್ಬೇಕಾ? ಅವ್ರೇನು ರಾಜರ ಮಗನ ಅಥವಾ ಮುಖ್ಯಮಂತ್ರಿ ಮಗ ಆಗಿದ್ದಕ್ಕೆ ಹೇಳ್ರಿ ಹಿಂಗಾದ ಕಾನೂನು ಅಂತೇಳಿ ನಾವು ಸುಮ್ಮ ಕೂಡ್ತೀವಿ. ನಾವು ಅದ್ರ ಜೊತೆಗೆ ಕಳೆದ ಬಕ್ರೀದ್ನಲ್ಲಿ ಸುಮಾರು ನಾನು 40 ಗೋವುಗಳನ್ನು ಉಳಿಸೋದ್ರ ಮುಖಾಂತರ ಒಂದೇನೋ ಪುಣ್ಯದ ಕೆಲಸ ಮಾಡಿನಂತಕ್ಕಂಥ ಸಮಾಧಾನ ಇದೆ. ಆ ಉಳಿಸ್ತಕ್ಕಂಥ ಸಮಯದಲ್ಲಿ ನನ್ನ ಜೊತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ CPI ಅಲಿಯವರು ಇದ್ದರು. ಇವತ್ತು ಬಸವ ಕಲ್ಯಾಣದ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷನೋ ಏನು ಸದಸ್ಯ ಇದ್ದು ನನಗೆ ಗೊತ್ತಿಲ್ಲ, ನೀಲಕಂಠ ರಾಠೋಡ್, ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮ್ ಸಿಂಗ್ ಅವರ ಸುಪುತ್ರ, ನನ್ನ ಎದುರು ಸ್ವತಂತ್ರ ಅಭ್ಯರ್ಥಿ ವಿಜಯ್ ಸಿಂಗ್ ಅವ್ರು ಕಲ್ತು ನನ್ನ ಮೇಲೆ FIR ಮಾಡ್ಯಾರ. ಎದುರು ಸಲುವಾಗಿ FIR ಮಾಡ್ಯಾರ ಅಂದ್ರೆ 40 ಆಕಳುಗಳಿಗೆ ನಾನು ಉಳಿಸಿ ಸಲುವಾಗಿ ನನ್ನ ಮೇಲೆ FIR ಮಾಡ್ಸ್ಯಾರ. ಅವ್ರಿಗೆ ನೋವದು. ಮುಸ್ಲಿಮರು ಏನು ಮಾಡಿದ್ರು ಕೇಳಪ್ಲೇ ಇಲ್ಲ. ನಾವು ಯಾವುದ್ರ ಹಾಲು ಕುಡಿದು ನಾವು ಬೆಳೆದಿದ್ದೆವು. ARK Giri Silk and Sari 7 Heaven Golden Super Mart 50% off. ಬಹುತೇಕ ಇವ್ರ ಬಾಯ್ದಾಗೂ ಹಾಲು ಬಿದ್ದಿರಬೇಕು. ಆ ವಿಜಯ್ ಸಿಂಗ್, ನೀಲಕಂಠ ರಾಠೋಡ್ ಬಾಯ್ದಾಗ ಹಾಲು ಬಿದ್ದಿರ್ಬೇಕು. ಏನು ಹಾಲು ಇಲ್ಲದೆ ಬೆಳೆದವರು ನನಗೆ ಗೊತ್ತಿಲ್ಲ. ಬಹುತೇಕ ಅಂತ ಒಳ್ಳೆ ಕೆಲಸ ಮಾಡಿದ ಸಲುವಾಗಿ ನನಗೆ ಇಡೀ ರಾಜ್ಯ ತುಂಬ ಜನ ಕೊಂಡಾಡಿದ್ದಾರೆ, ನನಗೆ ಹೊಗಳಿದ್ದಾರೆ ನನಗೆ. ಆದರೆ ವಿಜಯ್ ಸಿಂಗ್ ಅವರು, ನೀಲಕಂಠ ರಾಠೋಡ್ ಅವರು ನನ್ನ ಮೇಲೆ ಏನು FIR ಮಾಡ್ಸ್ಯಾರಲ್ಲ, ಇವತ್ತು ನಾನು ವಿಶ್ವಗುರು ಬಸವಣ್ಣನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ವಿಜಯ್ ಸಿಂಗ್ ಮತ್ತು ನೀಲಕಂಠ ರಾಠೋಡ್ಗೆ ದೇವ್ರು ಯಾವುದೇ ಕಾರಣಕ್ಕೂ ಕ್ಷಮೆ ಮಾಡಲ್ಲ. ಆ ಪಾಪ ಅವ್ರಿಗೆ ತಟ್ಟದೇ ಇರಲ್ಲ. ಇದು ಅಷ್ಟೇ ಅಲ್ಲ, ಈ ವಿಷಯ ಇಲ್ಲಿ ಪ್ರಸ್ತಾಪ ಮಾಡೀನಿ. ಬರ್ತಕ್ಕಂಥ ಅಧಿವೇಶನದಲ್ಲಿ ಕೂಡ ಇವತ್ತು ನನ್ನ ಜೊತೆ ಇರ್ತಕ್ಕಂಥ ಪರಿಶುದ್ಧ ಇರ್ತಕ್ಕಂಥ ಒಳ್ಳೆ ಕ್ಯಾರೆಕ್ಟರ್ ಇರ್ತಕ್ಕಂಥ 7-8 ಜನ ಹುಡುಗರ ಮೇಲೆ ರೌಡಿ ಶೀಟರ್ ಹಾಕ್ಸ್ಲಿಕ್ಕೆ ಹಚ್ಚಾರ ಈ ವಿಜಯ್ ಸಿಂಗ್ ಅವರೇ. ಯಾಕಂದ್ರೆ ನಾವು ಬಡವ್ರ ಮಕ್ಕಳು ಯಾರು MLA ಆಗಬಾರ್ದು, ಅವ್ರ ತಂದೆ ಮುಖ್ಯಮಂತ್ರಿ, ಇವರೇ MLC ಆಗಬೇಕು, MP ಇಲ್ಲೇ ಆಗಬೇಕು, ಇಡೀ ರಾಜ್ಯ ಅವರೇ ಆಳಬೇಕು. 60 ವರ್ಷದಿಂದ ಇನ್ನ ಅವ್ರಿಗೆ ಹೊಟ್ಟೆ ತುಂಬಿಲ್ಲ. ನನಗೆ ಗೊತ್ತದ ಏನಂತ ಹೇಳಿ, ಆ ಜೇವರ್ಗಿ ಪರಿಸ್ಥಿತಿ ಇವ್ರು ಏನು ಮಾಡಿಟ್ರು ಅಂತ ಹೇಳಿ. ಜನ ಕಣ್ಣೀರನ್ನ ಕೈ ತೊಳಿಲತ್ತಾರೆ, ಶಾಪ್ ಹಾಕ್ಲತ್ತಾರೆ ಇವತ್ತಿಗೆ 60 ವರ್ಷ. ಅವ್ರ ಬಳಿ ಏನು ತಾಕತ್ತಿತ್ತಂದ್ರೆ ಬಸವ ಕಲ್ಯಾಣ ಜೇವರ್ಗಿ 2 ಕಾಟದ ತೂಗ ಅಂತ ಹೇಳ್ರಿ. 60 ವರ್ಷ ಲೂಟಿ ಮಾಡೋಣ ಜನ ಇವ್ರಿಗೆ. ಬೆಂಗಳೂರದಾಗ 300 ಕೋಟಿ ಮನೆಯೊಳಗೆ ಇವ್ರು ವಾಸ ಮಾಡ್ತಾರೆ. ಇವ್ರ ಆಸ್ತಿ 50,000 ಕೋಟಿ ಆಸ್ತಿ. ಬರಲಿ ಜನರು ಅದರ ಪೂಜ್ಯ ಧರ್ಮ್ ಸಿಂಗ್ ಸಾಹೇಬರಿಗೆ ಅವ್ರು ಏನು ಕೆಲಸ, ಮಹಾದೇವಪ್ಪ ರಾಂಪುರಿ ಅವ್ರ ಮನೆಗೆ 60 ರೂಪಾಯಿ ಟ್ಯೂಷನ್ ಕ್ಲಾಸ್ ಮಾಡಕ್ಕೆ ಹೋಗ್ತಾ ಇದ್ರು ಧರ್ಮ್ ಸಿಂಗ್ ಸಾಹೇಬರು. ಅಂಥವ್ರ ಮಕ್ಕಳು ನೀವು, ನಿಮ್ಮ ತಂದೆಯವರ ರಾಜರಿದ್ದಿಲ್ಲ. Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance Smart Bazaar Baswa Kalyan. ನಿಮಗೇನು ಹುಟ್ಟತ್ಲೆ 1000 ಎಕರೆ ಹೊಲ ಇದ್ದಿಲ್ಲ. ನಿಮ್ಮ ತಂದೆಯವ್ರನ್ನು ಬಡವರೇ, ಸಾರ್ವಜನಿಕರ ಹೇಳ್ಬೇಕು ನೀವು. ನಾನು ಬಂದು ಹೇಳ್ತೀನಿ ಸಾರ್ವಜನಿಕರ, ನೀವೇನು ಆ 40 ಆಕಳುಗಳಿಗೆ ನಾ ಇವತ್ತು ಕಷ್ಟಪಟ್ಟು ರಿಸ್ಕ್ ತೊಗೊಂಡು ಹೋಗಿ ಆ ಖಟ್ಗರ್ಗೆಲ್ಲ ಉಳಿಸಿನಲ್ಲ. ವಿಜಯ್ ಸಿಂಗ್ ನನ್ನ ಮೇಲೆ ನೀನು ಹೋಗಿ FIR ಮಾಡಿಸಿದಿ, ನೀಲಕಂಠ ರಾಠೋಡ್ ನನ್ನ ಮೇಲೆ ನೀನು FIR ಮಾಡಿಸಿದಿ, ಬರ್ದಿಟ್ಕೋ. ಆ ಆಕಳುಗಳಿಗೆ ಶಾಪ ನಿನಗೆ ತಟ್ಟದೇ ಬಿಡಲ್ಲ ವಿಜಯ್ ಸಿಂಗ್, ನೀಲಕಂಠ ರಾಠೋಡ್. ನೀವು ಒಂದು ದಿವಸ ಅನುಭವಿಸ್ತೀರಿ. ಯಾಕಂದ್ರೆ ನನಗೆ ವಿಶ್ವಾಸ ಅದ, ನಾನು 40 ಆಕಳುಗಳಿಗೆ ಉಳ್ಸೋ ಕೆಲಸ ಮಾಡೀನಿ.
ಬದುಕಿರತನ ಆಕಳುಗಳಿಗೆ ನಂದಿಗಳಿಗೆ ಉಳಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಹಾಗಾಗಿ ಬರ್ತಕ್ಕಂಥ 11ನೇ ತಾರೀಕಿಗೆ ಅಧಿವೇಶನ ಪ್ರಾರಂಭದ ಇವತ್ತ ಇವರು ಇಲ್ಲಿ ನಮ್ಮ SP ಅವರು ನಮ್ಮ ಸ್ವತಂತ್ರ ಅಭ್ಯರ್ಥಿಯ ಆರ್ಭಟ ಅದನ್ನು ನಾನು ಸಂಪೂರ್ಣವಾಗಿ ಬರ್ತಕ್ಕಂಥ ಅಧಿವೇಶನದಲ್ಲಿ ನಾನು ಪ್ರಸ್ತಾಪ ಮಾಡಿ ಕೂತ್ಕೊಂಡು ಮಾತಾಡೋಣ ಅಂತ ಸಚಿವರು ಹೇಳ್ತಿದ್ದಾರೆ ಸರ್. ನೀವು ಸಮಸ್ಯೆ ನಿಮ್ದು ನೋವು ತಿಳ್ಕೊಂಡ್ರೆ ಯಾರು ತಪ್ಪು ಮಾಡ್ತಾರ ಯಾರು ತಪ್ಪಿಸ್ತಾರ ಇಡೀ ಸಮಾಜಕ್ಕೆ ಗೊತ್ತಾಗಬೇಕು. ಯಾಕೆ ನಾ ಗೋಡೆ ಮಧ್ಯದೊಳಗೆ ನಾ ಏನು ಅವ್ರ ತಂದೆಯವ್ರಂಗೆ 50,000 ಕೋಟಿ ಆಸ್ತಿ ಮಾಡ್ಕೊಂಡಿನಿ ನಾನು. 6,000 ಕೋಟಿ ಕಿರೆ ಮನೆಯೊಳಗೆ ಇರ್ತೀನಿ ನಾನು. 300 ಕೋಟಿ ಸದಾಶಿವನಗರ ಬಂಗ್ಲೆದೊಳಗೆ ಇರಲ್ಲ ನಾನು. ಜನ ನೋಡ್ತಾರೆ, ಹೇಳ್ರಿ ನೀವು ಜನರಾದ್ರೂ ಉತ್ತರ ಕೊಡ್ರಿ. ಯಾಕೆ ಮುಚ್ಚಿ ಓಪನ್ ಇರಲ್ಲ ನಮ್ದು ವೈಟ್ ಪೇಜ್ ಇದ್ದಂಗೆ ಲೈಫ್ ನಮ್ಮದು. ನಮಗೇನು ಮುಚ್ಚಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮಗೆ ನೋವಾಗ್ತದೆ. ನಾನು ಶಾಸಕ ಅಲ್ಲ. 93,000 ಜನ ನನಗೆ ಓಟ್ ಹಾಕ್ಯಾರ. ಇವತ್ತು ಪೊಲೀಸರು ಅವರಿಗೆ ಎಸ್ಕಾರ್ಟ್ ಕೊಡ್ತಾರೆ. ಪೊಲೀಸರು ಅವ್ರ ಹಿಂದೆ, ಅಧಿಕಾರಿಗಳು ಅವ್ರ ಹಿಂದೆ. ಅವ್ರ ಶಾಸಕನ ಬಿಜೆಪಿ ಶಾಸಕರನ್ನು ಟಾರ್ಗೆಟ್ ಮಾಡಿ 100ಕ್ಕೆ 100 ಅಷ್ಟೇ. ನಾನೇನು ಗೋವುಗಳನ್ನು ಉಳಿಸ್ತಕ್ಕಂಥ ಕೆಲಸ ಅವ್ರಿಗೆ ಕಣ್ಣಿನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿ ಅವ್ರ ಪ್ರಭಾವ ಬೆಳೆಸಿ ಅವ್ರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದರು. ಅವ್ರ ಸಹೋದರರು KKRDB ಚೇರ್ಮನ್ರು. ಪ್ರತಿಯೊಂದ್ರೊಳಗೆ ಅವ್ರು ತೊಂದರೆ ಕೊಡ್ತಾರೆ. ಪ್ರತಿಯೊಂದು ಕೆಲಸದ ಮೇಲೆ ಕಂಪ್ಲೇಂಟ್ ಮಾಡಿಸ್ತಾರೆ. ಅರೆ ನಿಮ್ಮ ತಾಕತ್ತಿದ್ರೆ ಹೋಗಪ್ಪ ಜೇವರ್ಗಿದೊಳಗೆ ಎಷ್ಟು ಕೆಲಸ ಮಾಡ್ರಿ ನೋಡ್ರಿ ನೀವು. ನಿಮ್ಮ ಹಿಂದೆ ಯಾರು ಓಡಾಡ್ಯಾರ ಹೊಲ ಮಾಡ್ಕೊಂಡು ಸತ್ಯನಾಶ ಆಗ್ಯಾರ. ಇವ್ರ ಜೊತೆ 40 ವರ್ಷ ಯಾರು ಓಡಾಡಾರಲ್ಲ ಒಬ್ರಿಗೂ ಹೊಲ ಇಲ್ಲ. 100 ಎಕರೆ 150 ಎಕರೆ ಇದ್ದವ್ರಿಗೆ 5 ಎಕರೆ ಹೊಲ ಇಲ್ಲ. ಅವ್ರಿಗೆ ಹಾಕೋಲಕ್ಕೆ ನೇರು ಶೆಟ್ ಹಂಗಿಲ್ಲ. ಇವ್ರಿಗೆ ಹಿಂದೆ ಓಡಾಡ್ದವ್ರಿಗೆ ಮತ್ತು ಬೀದರ್ ಜನರಿಗೆ ಹುಚ್ಚು ಮಾಡ್ಬೇಕಂತ ಬಂದಾರೆ ಇವರು. ನಾನು ಹೇಳೀನಿ 100ಕ್ಕೆ 100 ನನಗೆ ವಿಶ್ವಾಸ ಅದ. ಬೀದರ್ ಜಿಲ್ಲೆ ಜನರಿಗೆ, ಬಸವ ಕಲ್ಯಾಣ ಜನರಿಗೆ ಯಾವುದೇ ಕಾರಣಕ್ಕೆ ಇವ್ರು ದಿಶಾಬೂಲು ಮಾಡೋಕ್ಕಾಗಲ್ಲ. ಇವ್ರು ಏನು ಹರ ಅನ್ನೋದು ಇವತ್ತು ತೋರ್ಸ್ಯಾರ. ಅವ್ರು ನನ್ನ ಮೇಲೆ FIR ಮಾಡಿ ಸಬ್ ಇನ್ಸ್ಪೆಕ್ಟರ್ ನನ್ನ ಮನೆಗೆ ಬಂದಿರೋರು. ಈಗ 15 ದಿವಸ 8 ದಿವಸ ಹಿಂದೆ FIR ಮಾಡ್ಯಾರ. ಅದು ಆಗಿದ್ದು ಅದು ನಾನು ಅಲ್ಲಿ ಹೋಗಿ ಪ್ರಚೋದನಕಾರಿಯಲ್ಲಿ ಮುಸ್ಲಿಮರ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ನಾನು ಮಾಡೀನಿ. ಹೋಗಬಾರ್ದ? ಆಕಳುಗಳು ಉಳ್ಸ ತಪ್ಪ? ಕುಡ್ದಿಲ್ಲೇನಪ್ಪ ಎಂದು ನೀನು ಆಕಳ ಹಾಲ? ವಿಜಯ್ ಸಿಂಗ್ ಹೇಳು, ನಾನು ಆಕಳ ಹಾಲು ಕುಡ್ದಿಲ್ಲ ಅಂತೇಳಿ. ಒಂದು ಕೆಲಸ ಮಾಡು, ನೀನೇ ಒಂದು ಕಸಾಯಿ ಖಾನಿ ತೆಗಿ. ನೀವೊಂದು ನೀಲ್ಕಂಠ ರಾಠೋಡ ಒಂದು 2 ಕಸಾಯಿ ಖಾನಿ ತೆಗೀರಿ. ನೀವೇ ಖಟಕರಾಗಿಲ್ಲ ಅಂದ್ರೆ ಅಲ್ಲ ಸರ್. ಈಗ ಘಟನೆ ನಡೆದಿದ್ದು ಬಕ್ರೀದ್ ಅಂದ ಸಂದರ್ಭದಲ್ಲಿ ಈಗ ತಿಂಗಳಾಯ್ತು, ಈಗ ಯಾಕೆ ಇದು ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ವಿಶೇಷವಾಗಿ ಮತ್ತೊಂದು ಸಲ ಈಗಾಗಲೇ ನಾನು SP ಅವ್ರ ಜೊತೆ ಚರ್ಚೆ ಮಾಡಿ ನನಗೆ ವಯಸ್ಸೀಗ 50. ನನ್ನ ಕಡೆ ಪಾಸ್ಪೋರ್ಟ್ ಇಲ್ಲ. ನನ್ನ ವಯಸ್ಸು 50. ತಾವು ನೋಡ್ತೀರಿ 20 ವರ್ಷದ ಹುಡುಗರು ಅಮೇರಿಕಾದು ಎಲ್ಲೆಲ್ಲೋ ಹೋಗಿ ಬರ್ತಾವೆ. ನನ್ನ ವರ್ಷ 50. ಇವತ್ತಿಗೆ ಭೀ ನನ್ನ ಪಾಸ್ಪೋರ್ಟ್ ಇಲ್ಲ. ನನ್ನ ಎಲ್ಲ ಶಾಸಕ ಮಿತ್ರರು ನೀನು ಪಾಸ್ಪೋರ್ಟ್ ತಗೋ ಅಂತ ಹೇಳಿ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ರೆ ನನಗೆ SP ಅವ್ರು ಏನು ಹೇಳ್ತಾರೆ, ನೀನು ಪಾಸ್ಪೋರ್ಟ್ ಕೊಡ್ಲಿಕ್ಕೆ ಬರಲ್ಲ. ನಾನೇನು ರೌಡಿ ಶೀಟ್ರ? ನನ್ನ ಮೇಲೆ ಯಾವ ಕ್ರಿಮಿನಲ್ ಅಫೆನ್ಸ್ ಅವನ? ಏನೂ ಇಲ್ಲ. ನಾನೊಬ್ಬ ರೈತನ ಮಗ. ನನ್ನ ಮೇಲೆ 2 ಕೇಸ. ಆ ಆಕಳು ಉಳಿಸಕ್ಕೆ ಹೋಗಿ ಸಲಕ್ಕೆ ನನ್ನ ಮೇಲೆ 2 ಕೇಸ್. ಬೇರೆ ಏನೂ ಕೇಸ ಇಲ್ಲ. ನಮ್ಮ ಜೀವನದಲ್ಲಿಗೆ ಗೊತ್ತಿಲ್ಲ. ಇವ್ರಂಗೆ ಜನರಿಗೆ ಮೋಸ ಮಾಡಿ ಸಾವಿರಾರು ಕೋಟಿ ಗಳಿಸಿದ್ದು, ಸದಾಶಿವನಗರದಾಗ ಐಷಾರಾಮಿ ಬಂಗ್ಲಾದೊಳಗೆ ಇರೋದು ನನಗೆ ಗೊತ್ತೇ ಇಲ್ಲ. ನಮ್ಮಂಥ ಒಬ್ಬ ಬಡವ್ರ ಮಕ್ಕಳು ಶಾಸಕರಾಗಿದ್ದು ಇವ್ರಿಗೆ ಹೆಂಗೆ 60 ವರ್ಷ ಅವ್ರು ಆಳ್ಯಾರಲ್ಲ, ಮುಂದೆ 60 ವರ್ಷ ಅವರೇ ಇರಬೇಕು. ನಾವು ಗಳೇನೇ ಹೊಡಿಬೇಕು. ಇವ್ರಿಗೆ ನಾವು ಸೆಲ್ಯೂಟ್ ಮಾಡ್ಕೋತೇ ಇರಬೇಕು. ಇವರೇ ದೊಡ್ಡವ್ರು ಅನ್ಬೇಕು. ಅದು ನೋವು ಅವ್ರಿಗೆ. ಒಬ್ಬ ಗಳೆ ಹೊಡೆಯೋನ ಮಗ ನಮಗೆ ಸೋಲ್ಸುನತಕ್ಕಂಥ ನೋವಿನಿಂದ ಈ ರೀತಿ ಕೆಟ್ಟ ಕೆಲಸ ಮಾಡ್ಲತ್ತಾರ. ನನಗೆ ಭರೋಸೆ ಅದ 100ಕ್ಕೆ 100 ಆ ಆಕಳುಗಳ ಶಾಪ್ ವಿಜಯ್ ಸಿಂಗಿಗೆ ತಟ್ಟಲೇಬೇಕು. ಆ ಗೋವಿನ ಮೇಲೆ ಏನಾರ ಸತ್ಯ ಇತ್ತು ಅಂದ್ರೆ ನೀಲ್ಕಂಠ ರಾಠೋಡಕ್ಕೆ ತಪ್ಪಲೇಬೇಕು. ಬರ್ತಾರೆ ಅವರು ರಾಜಕಾರಣದೊಳಗೆ ಮುಂದೆ ಜನ ಉತ್ತರ ಕೊಡ್ತಾರೆ. ಇದು ಇಡೀ ಜನರ ಎದುರು ಹೇಳ್ತೀನಿ ನಾನು. ಅವ್ರು ನನ್ನ ಮೇಲೆ FIR ಮಾಡ್ರ ಅಂತ ಹೇಳಿ. ನಿಮ್ಮನ್ನ ಸೇರಿ ಎಷ್ಟು ಜನರ ಮೇಲೆ FIR ಆಗಿದೆ? ನನ್ನನ್ನು ಸೇರಿ 4 ಜನರ ಮೇಲೆ FIR ಮಾಡ್ಯಾರ. ನನ್ನ ಜೊತೆ ಅವತ್ತು ಆ ಖಟ್ಗರ್ ಗಲ್ಲಿಗಳು ಯಾರು ಬಂದಿರು ನಮಗೆಲ್ಲರಿಗೂ ಸೇರಿ FIR ಮಾಡ್ಯಾರ. ಮಾನವೀಯತನ ಇದು? ಮನುಷ್ಯತ್ವನ ಇದು? ಇದೇ ಸರ್ಕಾರ ಹಿಂಗೆ 100 ವರ್ಷ ಇರ್ತದ? ನೋವಾಗಲ್ಲ ನಮಗೂ? ನಾವೇನಾದ್ರು ತಪ್ಪು ಮಾಡಿದ್ದೇವ? ಅಥವಾ ಯಾರಿಗಾರ ಅನ್ಪಾರ್ಲಿಮೆಂಟ್ರಿ ಹೊಡೆದಾಗ ಮಾತಾಡಿದ್ದೇವ? ಅಥವಾ ವಿಜಯ್ ಸಿಂಗ್ ನಾವೇನು ಅನ್ಪಾರ್ಲಿಮೆಂಟ್ರಿ ಹೊಡೆದಾಗ ಮಾತಾಡಿದ್ದೇವ? ಏನೂ ಇಲ್ಲ. ನೀಲ್ಕಂಠ ರಾಠೋಡ ಅವನಿಗೆ ತೊಗೊಂಡು ನನ್ನ ಮೇಲೆ FIR ಮಾಡ್ಸನ್. ಆಕಳುಗಳು ಉಳ್ಸೋ ತಪ್ಪ. ಒಂದು ಕೆಲಸ ಮಾಡ್ರಪ್ಪ, ಈ ಕಸಾಯಿ ಖಾನೆಗಳು ನೀವೇ ತೆಗೆದು ಬಿಡ್ರಿ. ಹಾಕ್ರಿ ವಿಜಯ್ ಸಿಂಗ್ ಕಸಾಯಿ ಖಾನೆ ಅಂತೇಳಿ, ನೀಲ್ಕಂಠ ರಾಠೋಡ್ ಕಸಾಯಿ ಖಾನೆ ಅಂತೇಳಿ ಬೋರ್ಡ್ ಹಾಕ್ರಿ. ಕಡೀರಿ ಆಕಳುಗಳಿಗೆ, ಎತ್ಕೊಳ್ಳಿ. ನಿಮ್ಮ ಸರ್ಕಾರ ಅದಲ್ಲ, SP ನಿಮ್ಮ ಕೈದೊಳಗೆ, ಪೊಲೀಸರು ನಿಮ್ಮ ಕೈದೊಳಗೆ, ಆಫೀಸರ್ಗಳು ನಿಮ್ಮ ಕೈದೊಳಗೆ. ಅದಕ್ಕೆ ಮನೆ ಮಾಡ್ಲತ್ತೀರಿ ನೀವು. ರೊಕ್ಕ ಕಮ್ಮಿಲ್ಲ. ನಿಮ್ಮ ತಂದೆ 50,000 ಕೋಟಿಗೆ ಹಸಿಟ್ಟೋಗ್ಯಾನ. ನೀ ಎಂದರೆ ಗಳೆ ಹೊಡೆದಿದ್ದೀವಿ ಹೊಲದಾಗ ನಿನಗೆ ಗೊತ್ತದ? ನಿಂಗೆ ಎಂದರೆ ಕರೆ ಬಿಡ್ಕೊಂಬಂದು ಕಣ್ಣಾರೆ ನೋಡಿಲ್ಲ ನೀನು. ನಿನಗೆ ಹಾಲು ಆಕಳು ಮನೆಯಿಂದ ಬರ್ತಾವ ಅಂತ ಗೊತ್ತಿಲ್ಲ ನಿನಗೆ. ಡೈರಿನಲ್ಲಿ ಕುಡ್ದಾವಿದ್ದಿ ನೀನು. ನಿನಗೇನು ಗೊತ್ತಿರ್ತಪ್ಪ ನೋವು? ಆಕಳು ಗೋತದ್ರಿಂದ, ಆಕಳು ಮೂತ್ರದಿಂದ ನಾವು ಮೋತಿ ತಗೊಂಡಿದ್ದೇವೆ. ನಮಗೆ ಗೊತ್ತದ ಅದು ಆಕಳು ಅಂತಕ್ಕಂಥದ್ದೇನು. ಆ ಆಕಳ ಪವಿತ್ರತೆ ನಿನಗೆ ಗೊತ್ತಿಲ್ಲ.
ಅದಕ್ಕಾಗಿ ನನ್ನ ಮೇಲೆ ಎಫ್ ಐ ಆರ್ ಮಾಡಿಸಿದ್ದು ನೀನು. ಇಡೀ ಸಮಾಜದ ಎದುರ ಅವ ಏನು ಕೆಟ್ಟ ಮನುಷ್ಯನ ಅಂತಕ್ಕಂಥದ್ದು, ಗೋಗಳ ವಿರೋಧಿ, ಗೋಗಳಿಗೆ ಉಳಿಸ್ತಕ್ಕಂಥವ್ರ ಮೇಲೆ ಎಫ್ ಐ ಆರ್ ಮಾಡ್ತಾನೆ ಅಂತಕ್ಕಂಥದ್ದು ನಾನು ಇಡೀ ಸಮಾಜದ ಬಯಲು ಮಾಡ್ತೀನಿ. ಧ್ವನಿ ಹತ್ತಿಕ್ಕತಕ್ಕಂಥ ಕೆಲಸ ಏನಾದರೂ ನಡೀತಿದೆ ಸರ್? ಪ್ರತಿಯೊಂದು ಕೆಲಸದೊಳಗೆ ಕಂಪ್ಲೇಂಟ್ ಮಾಡೋದು, ಯಾರಿಗಾರೆ ಮುಂದೆ ಮಾಡೋದು, ಕಂಪ್ಲೇಂಟ್ ಮಾಡೋದು, ತೊಂದರೆ ಕೊಡೋದು. ಅದಕ್ಕಾಗಿ ನನಗೆ ಯಾವ ರೀತಿ ಅನ್ಯಾಯ ಆಗ್ಯದ ಅಂತಕ್ಕಂಥದ್ರ ಬಗ್ಗೆ ನಾನು ಬರ್ತಕ್ಕಂಥ ಅಧಿವೇಶನದೊಳಗೆ ಯಾವ ರೀತಿ KDP ಸಭೆಯಲ್ಲಿ ನಾನು ಕುಲಂಕುಷವಾಗಿ ಮಾತಾಡಿಲ್ಲ. ನಾನು ಹೋಮ್ ಮಿನಿಸ್ಟರ್ ಬಲ್ಲಿ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ, ಮುಖ್ಯಮಂತ್ರಿ ಬಲ್ಲಿ ಹೋಗಿ ನಾನು ಕೇಳ್ತೀನಿ ಮುಖ್ಯಮಂತ್ರಿಗಳಿಗೆ, ಸರ್ ನಾನು ಬಸವ ಕಲ್ಯಾಣ ಶಾಸಕ ಇದ್ದೀನಿ, ಇಲ್ಲ ನನಗೆ ನೀವು ಶಾಸಕ ಅಂತ ಒಪ್ಕೊಂಡಿರಿಲ್ಲ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ. ಹಾಗಾಗಿ ನನಗೆ ಸರ್ಕಾರದ ಮೇಲೆ 100ಕ್ಕೆ 100 ನನಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತಕ್ಕಂಥ ಭರವಸೆ ಇದೆ. ಧನ್ಯವಾದ.